ಮಹದೇವಪುರ ಕಾಡುಗುಡಿ ಚನ್ನಸಂದ್ರ ಬಳಿಯ ವಾಜಪೇಯಿ ರಸ್ತೆ ಅನಧಿಕೃತ ಆರ್ಎಂಸಿ ಆರೋಪ. ಜನರ ಜೀವನದ ಜೊತೆ ಆಟವಾಡುತ್ತಾ ಪ್ರಕೃತಿಗೆ ಹಾನಿ. ಆರ್ಎಂಎಸ್ ಬಳಿ ಪ್ರತಿಭಟನೆ. ಸರ್ವೆ 115ರಲ್ಲಿ ಫಸ್ಟ್ ಚಾಯ್ಸ್ ರೆಡಿಮಿಕ್ಸ್ ಕಾಂಕ್ರೀಟ್ ಮಿಕ್ಸ್ಚರ್ ಮತ್ತು ಸರ್ವೆ 36 ಎಸ್ಬಿಆರ್ ರೆಸಿಡೆನ್ಸಿ ವಿರುದ್ಧ ಆರೋಪ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ 2025ರ ಆಗಸ್ಟ್ ತಿಂಗಳಲ್ಲಿ ನಿಲ್ಲಿಸುವಂತೆ ನೋಟಿಸ್. ನವೆಂಬರ್ನಲ್ಲಿ ಮತ್ತೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಪರವಾನಗಿ. ಮಹದೇವಪುರ ವಲಯ ಸೀನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಾಜು ಅವರನ್ನು ಪ್ರಶ್ನಿಸಿದರೆ ಇಲ್ಲ ಮಾಹಿತಿ. ವಾಯು ಮಾಲಿನ್ಯದಿಂದ ಸಾವಿರಾರು ಜನರಿಗೆ ಆರೋಗ್ಯ ಸಮಸ್ಯೆ ಇದೆ. ಭಾರತೀಯರ ಸ್ತ್ರೀ ಶಕ್ತಿ ರಾಜ್ಯಾಧ್ಯಕ್ಷೆ ಭಾಗ್ಯಶ್ರೀ ತಂಡದಿಂದ ಆರೋಪ. ಒಂದು ಮಾಧ್ಯಮಗಳ ಮುಖಾಂತರ ಜನರಿಗೆ ಒಂದು ವಿಚಾರವನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಏನು ಅಂತಂದರೆ, ಏನು ನಮ್ಮ ಕಾಡುಗೋಡಿ ವಾರ್ಡು ವಾಜಪೇಯಿ ರಸ್ತೆಯಲ್ಲಿ ಅಕ್ರಮವಾಗಿ ಅಂದಿನ BBMP ವಲಯದಲ್ಲಿ ಪರ್ಮಿಷನ್ ಇರಲ್ಲ, ಇಂದಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವಲಯದೊಳಗೂ ಕೂಡ ಪರ್ಮಿಷನ್ ಇಲ್ಲ. ಅಂತಹ RMC ಪ್ಲಾಂಟ್ಗಳು ಅಕ್ರಮವಾಗಿ ತಲೆ ಎತ್ತಿ ಇಲ್ಲಿ ಪ್ರತಿನಿತ್ಯ ಸುಮಾರು ಸಾವಿರಾರು ಜನಗಳು ಓಡಾಡುವ ರಸ್ತೆ ಇದು. ಸುತ್ತು ಕಮರ್ಷಿಯಲ್ಲು, ಜೊತೆಗೆ ಶಾಲೆ ಇದೆ, ಬಸ್ ಸ್ಟಾಪ್ ಇದೆ, ಮನೆಗಳಿದ್ದಾವೆ, ರೆಸಿಡೆನ್ಸಿ ಏರಿಯಾಗಳಿದೆ. ಇಷ್ಟು ಎಲ್ಲ ಇದ್ರೇನು ಜೊತೆಗೆ ಇದರ ಬಗ್ಗೆ ಮಾನ್ಯ ನಮ್ಮ ಪೊಲ್ಯೂಷನ್ ಬೋರ್ಡ್ ಅವ್ರಿಗೂ ಅಧಿಕಾರಿಗಳು, ಮೇಲಧಿಕಾರಿಗಳು MDಯಿಂದ ಹಿಡ್ಕೊಂಡು ಎಲ್ಲರಿಗೂ ಅವರ ಗಮನಕ್ಕೆ ತಗೊಂಡೋಗಿ ಕಂಪ್ಲೇಂಟ್ ರೈಸ್ ಮಾಡಿರ್ತೀರಿ. ಅಧಿಕಾರಿಗಳು ಕೂಡ ಈ ಪ್ಲ್ಯಾಂಟಿಗೆ ಫಸ್ಟ್ ಚಾಯ್ಸು ಹಾಗೂ ಕೀರ್ತಿ SRB ರೆಸಿಡೆನ್ಸ್ ಒಳಗಡೆ ಇರುವಂಥ ಪ್ಲ್ಯಾಂಟು ಅವ್ರಿಗೂ ನೋಟಿಸ್ ಕೊಟ್ಟಿರ್ತಾರೆ. ನೀವು ಇಲ್ಲಿ ನೋಡಿರ್ಬೋದು, ಅಧಿಕಾರಿಗಳು ಇಲ್ಲಿ ವಿಸಿಟ್ ಮಾಡಿ ನೋಟಿಸ್ ಕೊಟ್ಟು ಸ್ಟಾಪ್ ಮಾಡಿ ಅಂತಲೂ ಹೇಳಿ ನೋಟಿಸ್ ಕೊಟ್ಟ ಮೇಲೂ ಅದು 2025ರಲ್ಲಿ ಕೊಟ್ಟಿರ್ತಾರೆ. 26ರಲ್ಲೂ ಸತತವಾಗಿ ಕೂಡ ಸ್ಟಾಪ್ ಮಾಡಲಿಕ್ಕೆ ಅಂತ ಎಲ್ಲ ರೀತಿಯ ಅಧಿಕಾರಿಗಳು ಇಲ್ಲಿ ನೋಟಿಸ್ ಕೊಟ್ರೇನು ಅವರು ರಾಜಾರೋಷವಾಗಿ ರನ್ ಮಾಡ್ತಾ ಇದ್ದಾರೆ. ಅಂದರೆ ಅಧಿಕಾರಿಗಳು ಕೊಟ್ಟಿರುವಂಥ ನೋಟಿಸ್ಗೆ ಇವ್ರ ಕಿಮ್ಮಕ್ಕೂ ಬೆಲೆ ಕೊಡ್ತಾ ಇಲ್ವಾ? ಜನರ ಆರೋಗ್ಯದಲ್ಲಿ ಮೇಲೆ ಇವ್ರಿಗೇನು ಅಕ್ರೆ ಇಲ್ವಾ? ಅಂದರೆ ಇವ್ರಿಗೆ ದುಡ್ಡೇ ಮುಖ್ಯನಾ? ಸುತ್ತ ಎಲ್ಲ ಮನೆಗಳಿದ್ದಾವೆ, ಸಾವಿರಾರು ಲಕ್ಷಾಂತರ ಮನೆಗಳೇ ಇದ್ದಾವೆ ಅಂತಲೇ ಇಟ್ಕೊಬೋದು. ಆದ್ರೂ ಎಲ್ಲ ರೀತಿ ನೋಟಿಸ್ ಕೊಟ್ರೇನು ಸ್ಟಾಪ್ ಮಾಡಲಿಕ್ಕೆ ಇವರು ರಾಜಾರೋಷವಾಗಿ ನೋಡಬಹುದು ರನ್ ಮಾಡ್ತಾನೆ ಇದ್ದಾರೆ. ಅವ್ರ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸುತ್ತಮುತ್ತ ಇರುವಂತಹ ಪರಿಸರಗಳು ಮಾಲಿನ್ಯ ಆಗ್ತಾ ಇದೆ. ಯಾವ ರೀತಿ ಇವರು ಈ ಥರ ರಾಜಾರೋಷವಾಗಿ ಮಾಡ್ತಾ ಇರೋದಕ್ಕೆ ಕಿಮ್ಮಕ್ಕು ಯಾರು? ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗ್ಬಿಟ್ಟಿದ್ದಾರಾ, ಅಥವಾ ಇಲ್ಲಿ ಲೋಕಲ್ ಇರೋರು ಎಲ್ಲ ಶಾಮೀಲಾಗಿದ್ದಾರಾ, ಅಥವಾ ಯಾರಿಗೂ ಇವ್ರ ಆರೋಗ್ಯ ಜನರ ಬಗ್ಗೆ ಆಲೋಚನೆ ಕೂಡ ಇಲ್ದಿರ ಇವ್ರು ರಾಜಾರೋಷವಾಗಿ ದುಡ್ಡು ಮಾಡೋಕ್ಕೆ ಎಲ್ಲ ಬಿಟ್ಟು ನಿಂತುಬಿಟ್ಟಿದ್ದಾರಾ? ಇವ್ರ ಬಗ್ಗೆ ಆಲ್ರೆಡಿ ಮಾನ್ಯ ಪರಿಸರ ಬೋರ್ಡು ಅವ್ರಿಗೂ ಕಂಪ್ಲೇಂಟ್ ಆಗಿದೆ, ಮಾನ್ಯ DC ಸಾಹೇಬ್ರಿಗೂ ಕಂಪ್ಲೇಂಟ್ ಆಗಿದೆ, ಹಾಗೂ ತಹಸೀಲ್ದಾರ್ ಸಾಹೇಬ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಹಾಗೂ JC ಮೇಡಮ್ ಅವ್ರಿಗೂ ಮಹದೇವಪುರ JC ಮೇಡಮ್ ಅವ್ರಿಗೂ ಕಂಪ್ಲೇಂಟ್ ಹೋಗಿದೆ, ಇಲ್ಲಿ ಅಗ್ದೂರ್ಗೂ ಕಂಪ್ಲೇಂಟ್ ಹೋಗಿದೆ. ಎಲ್ಲ ಸುತ್ತಮುತ್ತ ಇರುವಂಥ ಪ್ರತಿಯೊಬ್ಬ ಬ್ಯಾಂಗ್ಳೂರು ಅಧಿಕಾರಿಗಳಿಗೂ ನಾವು ಇಷ್ಟೊಂದು ಕಂಪ್ಲೇಂಟ್ ಸತತವಾಗಿ 1.5 ವರ್ಷದಿಂದ ನಾವು ಕಂಪ್ಲೇಂಟ್ ರೈಸ್ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಯಾವುದಕ್ಕೂ ಇವರು ಒಂದು ಚೂರು ಕಿಮ್ಮಿಕ್ಕೂ ತಲೆ ಕೆಡಿಸ್ಕೊಂಡಿರ ರಾಜಾರೋಷವಾಗಿ ಈ ರೀತಿ ರನ್ ಮಾಡ್ತಾ ಇದ್ದಾರೆ ಪ್ಲಾಂಟ್ಗಳನ್ನ. ಅಧಿಕಾರಿಗಳು ನೀವು ಏನು ಮಾಡ್ತಾ ಇದ್ದೀರ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವ್ರು ರಾಜಾರೋಷವಾಗಿ ರನ್ ಮಾಡ್ತಾ ಇದ್ದಾರೆ. ನೀವು ಸ್ಟಾಪ್ ಮಾಡಿ ಅಂತ ನೋಟಿಸ್ ಕೊಟ್ಟ ಮೇಲೂ ಇವ್ರು ರನ್ ಮಾಡ್ತಾ ಇದ್ದಾರೆ ಅಂದರೆ ನೀವೆಷ್ಟು ಶಾಮೀಲಾಗಿದ್ದೀರಾ? ಅಧಿಕಾರಿಗಳಿಗೆ ಫೋನ್ ಮಾಡಿ, ಪೊಲ್ಯೂಷನ್ ಬೋರ್ಡ್ ಅವರು ಇಲ್ಲಿ ಮಹದೇವಪುರ ವಲಯ ಅವರು ಇನ್ಸ್ಪೆಕ್ಟರ್ ಅನ್ಕೊತೀನೋ ಇಲ್ಲಿ ಇನ್ಚಾರ್ಜ್ ಆ ವ್ಯಕ್ತಿಗೆ ಫೋನ್ ಮಾಡಿ, ಏನು ಸರ್ ಹಿಂಗೆ ನೀವು ನೋಟಿಸ್ ಕೊಟ್ಟ ಮೇಲೂ ನೀವು ರಾಜಾರೋಷವಾಗಿ ರನ್ ಮಾಡ್ತಾ ಇದ್ದಾರೆ, ಏನು ಸರ್ ಇದ್ರ ಬಗ್ಗೆ ಕ್ರಮ ತಗೊಂಡ್ಕೊಳ್ಳೋಣ ಅಂತಂದರೆ ನೀವು ಫೋನ್ ಮಾಡಿ ಅವ್ರಿಗೆ ಹೇಳ್ರಿ, ಇವ್ರಿಗೆ ಹೇಳ್ರಿ, ನಾವು ಕೊಟ್ಟಿದ್ದೀರಿ, ನಮ್ಮ ಕೆಲಸ ಇಷ್ಟೇ ಅಂತ ಇರಲ್ಲ. ಹಂಗಾದ್ರೆ ಜನರು ಸತ್ತೋಗ್ಬಿಟ್ರೆ, ಜನರು ಇಲ್ಲಿ ಕಾಯಿಲೆಗಳಿಂದ ಕಷ್ಟ ಬೀಳ್ತಾ ಇದ್ರೆ ಅಷ್ಟಕ್ಕೂ ನೀವೇನ ಕಾರಣ ಆಗ್ತೀರಾ? ದಯವಿಟ್ಟು ಈ ಒಂದು ಮಾಧ್ಯಮ ಮುಖಾಂತರ ಜನರ ಮುಂದೆ ಇಡ್ತಾ ಇದ್ದೀನಿ, ಈ ಭಾಗದಲ್ಲಿ ಅಕ್ರಮವಾಗಿ ತಲೆ ಎಳ್ತಾ ಇರುವ RMCಗಳ ವಿರುದ್ಧ ಧ್ವನಿ ಎತ್ತಿದ್ದೀರಿ. ಇದನ್ನು ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ನೀವು ಕ್ರಮ ತಗೊಂಡು ಇಮಿಡಿಯೇಟ್ಲಿ ಸೀಸ್ ಮಾಡಿ ತೆರವುಗೊಳಿಸಿಲ್ಲ ಅಂತಂದರೆ ಟಮಟೆ ಚಳವಳಿ ಮಾಡೋದಂತೂ ನಿಜಾನೇ.